ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮಗೆ ಈ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರಾ ಅಥವಾ ಪ್ರೀತಿಸ್ತಾ ಇದ್ದಾರಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ, ಓಕೆನಾ? ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು, ಓಕೆನಾ? ನಾನು ಇವತ್ತು ಕಾರ್ಡ್ ಶಫಲ್ ಮಾಡಿ 5 ಕಾರ್ಡ್ಸ್ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ಈ ಪರ್ಸನ್ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರಾ ಅಂತ ಹೇಳಿ ನೋಡೋದಕ್ಕೆ ನಾನು 5 ಕಾರ್ಡ್ಸ್ನ ತೆಗಿತಾ ಇದ್ದೀನಿ, ಓಕೆನಾ? ನೀವು ಈ ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ನ ಮುಖ ಅಥವಾ ಅವರ ನೇಮನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ಬೋದು. ನೋಡೋಣ ನಿಜವಾಗ್ಲೂ ಈ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಇದೆಯಾ ಅಂತ ಹೇಳಿ, ಓಕೆನಾ? ಸೊ ನಮಗೆ ಮೊದಲಿಗೆ ಒಂದು ಕಾರ್ಡ್ ಸಿಕ್ಕಿದೆ. ನಾನಿನ್ನು 5 ಕಾರ್ಡ್ಸ್ನ ತೆಗಿತೀನಿ. ನಿಮಗೆ ಯಾರಿಗಾದ್ರೂ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಆ ಒಂದು ಟಾಪಿಕ್ನ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ನಾನು ಆ ಟಾಪಿಕ್ ಸಲುವಾಗಿ ನಿಮಗೆ ವಿಡಿಯೋನ ಮಾಡಿ ಪೋಸ್ಟ್ ಮಾಡ್ತೀನಿ, ಓಕೆನಾ? ಸದ್ಯಕ್ಕೆ ಇವತ್ತಿನ ಟಾಪಿಕ್ ನಿಜವಾಗ್ಲೂ ಈ ಪರ್ಸನ್ ನಿಮಗೆ ಪ್ರೀತಿ ಮಾಡ್ತಾ ಇದ್ದಾರಾ ಅಂತ ಹೇಳಿ, ಓಕೆ? ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ನಮಗೆ ಮೊದಲನೇ ಕಾರ್ಡು ನೈಟ್ ಆಫ್ ಶಾರ್ಟ್ಸ್ ಬಂದಿದೆ. ಸೊ ನೋಡೋಣ ಒಂದೊಂದೇ ಕಾರ್ಡ್ಸ್ ಏನ್ ಬಂದಿದೆ ಅಂತ ಹೇಳಿ. ಕ್ವೀನ್ ಆಫ್ ಕಾರ್ಡ್ಸ್, ಬ್ಯೂಟಿಫುಲ್ ಕಾರ್ಡ್. Page of Pentacles, very beautiful. Okay, the moon, fine. Okay, Ace of Pentacles, beautiful cards. ಓಕೆನಾ? ನನಗೆ ಇದರಲ್ಲಿ ಒಂದು 2-3 ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಕಾರ್ಡ್ಸ್ ಬಂದಿದೆ. ಮೊದಲನೇ ಕಾರ್ಡು ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ಆಸ್ ಯು ಕ್ಯಾನ್ ಸಿ ಹಿಯರ್, ಅಲ್ವಾ? ಕಾಣಿಸ್ತಾ ಇದೆ, ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರೀತಿ ಬ್ರೇಕಪ್ ಆಗಿದೆ ಇನ್ ಕೇಸು. ಸೊ ಆ ಬ್ರೇಕಪ್ ಸಿಚುವೇಶನ್ ಇದು ತೋರಿಸ್ತಾ ಇದೆ. ಯಾವ ಒಂದು ಸಲುವಾಗಿ ಈ ಒಂದು ಬ್ರೇಕಪ್ ಆಗಿದೆ ಅನ್ನೋದು ತೋರಿಸ್ತಾ ಇದೆ. ಯಾವುದೋ ಒಂದು ವ್ಯಕ್ತಿಗಳಿಂದ ಅಥವಾ ಏನಾದರೂ ಸಡನ್ ಆಗಿ ಯಾವುದೋ ಒಂದು ವಿಚಾರ ಗೊತ್ತಾಗಿ ಸೊ ಅದಾದ್ಮೇಲೆ ನಿಮ್ಮ ಒಂದು ಪ್ರೀತಿ ಬ್ರೇಕಪ್ ಆಗಿರ್ಬೋದು. ಯಾರಾದ್ರೂ ನಿಮ್ಮ ಪ್ರೀತಿನ ಬೇಕು ಅಂತಾನೆ ನೋಡೋಣ ಇವ್ರು ಎಷ್ಟು ದಿನ ಚೆನ್ನಾಗಿರ್ತಾರೆ, ಇವ್ರನ್ನ ದೂರ ಮಾಡೋಕ್ಕಾಗತ್ತಾ ಅಂತ ಹೇಳಿ ಒಂದು ಚಾನ್ಸ್ ತಗೊಂಡು ಮಾಡಿರುವಂತ ಸಾಧ್ಯತೆಗಳು ಇದೆ. ಡೆಫಿನೆಟ್ಲಿ ಇದು ಒಂಥರ ಸ್ಟ್ರಾಂಗ್ ಆಗಿರುವಂತ ಎಮೋಷನಲ್ ಬ್ರೇಕಪ್, ಓಕೆನಾ? ಏನೋ ಹೇಳಿದ್ದಾರೆ ಅದನ್ನ ಈ ಪರ್ಸನ್ ಹೌದು ಅಂತ ನಂಬ್ಕೊಂಡು ಮಾಡಿರುವಂಥದ್ದು. ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಆ ತರ ಕೆಲಸಗಳು ಇಲ್ಲಿ ಮಾಡಿಲ್ಲ, ಓಕೆ? ಸುಮ್ಮನೆ. ಅಂಡ್ ಆಲ್ಸೋ ಈ ಪರ್ಸನ್ ತುಂಬಾ ಡೇರಿಂಗ್. ನೀವಂದ್ರೆ ತುಂಬಾ ಧೈರ್ಯಶಾಲಿಗಳು, ತುಂಬಾ ಕರೇಜಿಯಸ್ ಆಗಿರ್ತೀರಾ, ಅಂದ್ರೆ ತುಂಬಾ ಧೈರ್ಯ ಇದೆ ನಿಮಗೆ, ತುಂಬಾ ರೆಬಲ್ ಆಗಿರ್ತೀರಾ, ತುಂಬಾ ಮಾತಾಡ್ತೀರಾ, ಅಂಡ್ ಆಲ್ಸೋ ತುಂಬಾ ಚೆನ್ನಾಗಿ ಥಿಂಕಿಂಗ್ ಎಲ್ಲ ಇದೆ. ಆ ತರ ಕೂಡ ನಿಮ್ಮನ್ನ ನೋಡ್ತಾ ಇದ್ದಾರೆ. ಒಂದೊಳ್ಳೆ ಪಾರ್ಟ್ನರ್ ಇದೆ. ಆಮೇಲೆ ನಿಮಗೆ ಗೊತ್ತಿದೆ ನೀವು ಯಾವ ತರ ವಿಷಯಗಳನ್ನ ತಗೊಂಡೋಗ್ಬೇಕು ಅಂತ ಹೇಳಿ. ಬಟ್ ಕೆಲವೊಂದು ಕಾರಣಗಳಿಂದ ನಿಮ್ಮ ಒಂದು ರಿಲೇಶನ್ಶಿಪ್ ಯಾವುದೋ ಒಂದು ಥರ್ಡ್ ಪಾರ್ಟಿಯಿಂದ ಅಥವಾ ಅವ್ರೇನಾದ್ರೂ ಹೇಳಿದ್ರೆ ಅದ್ರ ಸಲುವಾಗಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬ್ರೇಕ್ ಆಗಿರುವಂತ ಚಾನ್ಸಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇದೊಂಥರ ಅನ್ಪ್ರಿಡಿಕ್ಟಬಲ್ ಕಾರ್ಡ್. ನೀವು ಅನ್ಕೊಂಡಿರಲ್ಲ, ಆ ಪರ್ಸನ್ ಕೂಡ ಗೊತ್ತಿರಲ್ಲ, ಸಡನ್ ಆಗಿ ಏನೋ ಆಗುತ್ತೆ ಮತ್ತೆ ಏನೋ ಬ್ರೇಕಪ್ ಆಗ್ಬಿಡುತ್ತೆ. ಸೊ ಆತರ ಒಂದು ಎನರ್ಜಿ ಇರುವಂತ ಕಾರ್ಡು. ಬೇಕು ಅಂತಾನೆ ಯಾರೋ ಮಾಡಿ ಇಲ್ಲಿ ಬ್ರೇಕಪ್ಸ್ಗಳು ಆಗಿರುವಂತ ಚಾನ್ಸಸ್ ತುಂಬಾನೇ ಸ್ಟ್ರಾಂಗ್ ಆಗಿ ಇದೆ ಇಲ್ಲಿ. ಇನ್ನು ಕ್ವೀನ್ ಆಫ್ ಕಪ್ಸ್ ಸೆಕೆಂಡ್ ಕಾರ್ಡ್ ಬಂದಿದೆ. ಕ್ವೀನ್ ಆಫ್ ಕಪ್ಸ್ ಬಂದಿದೆ ಅಲ್ಲ. ಸೊ ಡೆಫಿನೆಟ್ಲಿ ಈ ಒಂದು ಪರ್ಸನ್ ನಿಮಗೆ ಹೌದು ನಿಜವಾಗ್ಲೂ ನಿಮ್ಮ ಒಂಥರ ತಾಯಿ ತರ ಪ್ರೀತಿ ಮಾಡ್ತೀರಾ. ನೀವು ಮನೇಲಿ ಅವರ ಅಮ್ಮ ಯಾವ ತರ ಅವ್ರನ್ನ ಕೇರ್ ಮಾಡ್ತಾರಲ್ಲ, ಅದೇ ತರ ನೀವು ಕೂಡ ಅವ್ರಿಗೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ಪ್ರೀತಿನ ಕೊಟ್ಟಿರೋದು ಅಥವಾ ಅವ್ರಿಗೆ ಪ್ರೀತಿ ಮಾಡಿರೋದು ಎಲ್ಲದೂ ಕೂಡ ಗೊತ್ತಾಗ್ತಾ ಇದೆ. ತುಂಬಾ ಕೈಂಡ್ ಆಗಿದ್ದೀರಾ, ತುಂಬಾ ಡೌನ್ ಟು ಅರ್ತ್ ಇದ್ದೀರಾ, ತುಂಬಾ ಚೆನ್ನಾಗಿ ಜನನ ಕನೆಕ್ಟ್ ಆಗ್ತೀರಾ, ತುಂಬಾ ಜಾಸ್ತಿ ಹೀಲ್ ಮಾಡ್ತೀರಾ, ಹೆಲ್ಪಿಂಗ್ ನೇಚರ್ ತುಂಬಾ ಚೆನ್ನಾಗಿದೆ, ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ತೀರಾ. ಸ್ಪೆಷಲಿ ಅವರಿಗೆ ಅವರ ಮದರ್ನ ನೋಡಿದ್ರೆ ಯಾವ ತರ ಫೀಲ್ ಆಗುತ್ತೋ ಅದೇ ತರ ನಿಮ್ಮನ್ನ ನೋಡಿದ್ರೆ ಅವರು ಫೀಲ್ ಮಾಡ್ತಾ ಇದ್ದಾರೆ. ಎಟ್ ದ ಸೇಮ್ ಟೈಮ್ ತುಂಬಾ ಆನೆಸ್ಟ್ ಆಗಿ ಇರ್ತಿದ್ವಿ,
ಅಂಡ್ ಪಾರ್ಟ್ನರ್ಶಿಪ್ ಎನರ್ಜಿನೂ ಕೂಡ ಕಾಣಿಸ್ತಾ ಇದೆ. ತುಂಬಾ ಬೇಗ ಕರ್ಗೋಗ್ಬಿಡ್ತೀರಾ. ಯಾರಾದ್ರೂ ಏನಾದ್ರು ನಿಮ್ಗೆ ಅದು ನನ್ ಪ್ರಾಬ್ಲಮ್ ಆಗ್ತಿದೆ, ನನಗೆ ಸ್ವಲ್ಪ ಏನೋ ಕಷ್ಟದಲ್ಲಿದ್ದೀವಿ ಅಂದ್ರೆ ತುಂಬಾ ಬೇಗ ಎಮೋಷನಲಿ ಕರ್ಗೋಗ್ಬಿಡ್ತೀರಾ. ಅದು ಮೋಸ್ಟ್ಲಿ ನಿಮ್ ವೀಕ್ನೆಸ್ ಕೂಡ ಇರ್ಬೋದು, ಬಟ್ ಆದ್ರೆ ಅದೇ ನಿಮ್ಮ ಒಂದು ಸ್ವಭಾವ, ನಿಮ್ಮ ಗುಣನೇ ಆ ತರ ಇದೆ. ಅಂಡ್ ಆಲ್ಸೋ ಲೇಡಿ ಆಫ್ ಲವ್ ಅಂತ ಹೇಳ್ತಾರಲ್ಲ, ಆ ತರ ನಿಮ್ಮನ್ನ ಅವರು ನೋಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಎಲ್ಲರಿಗೂ ಪ್ರೀತಿನ ಹಂಚ್ತೀರಾ, ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತೀರಾ ನೀವು. ಎಲ್ಲರನ್ನೂ ಈಕ್ವಲ್ ಆಗಿ ನೋಡುವಂಥವ್ರು. ಅವ್ರಿಗೂ ಕೂಡ ನೀವು ತುಂಬಾನೇ ಪ್ರೀತಿನ ಧಾರೆ ಎದ್ದಿರ್ಬೋದು. ಆ ಒಂದು ಫೀಲಿಂಗ್ಸ್ ಕೂಡ ಅವ್ರಿಗಿದೆ. ಅದು ಗೊತ್ತಿದೆ ನೀವು ಆ ತರ ಪರ್ಸನ್ ಅಂತ ಹೇಳಿ. ಅವರು ಗೊತ್ತಿದೆ, ಅವ್ರ ರಿಯಲೈಸ್ ಆಗತ್ತೆ ಅವರಿಗೆ ನಿಮ್ಮ ಪ್ರೀತಿ ತುಂಬಾ ಪವಿತ್ರವಾದ್ದು, ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಹೇಳಿ. ಇನ್ನು ಥರ್ಡ್ ಕಾರ್ಡು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಈ ಪೇಜ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಮೇ ಬಿ ಇದು ಫಸ್ಟ್ ಲವ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಅವರಿಗೆ ತುಂಬಾನೇ ಸ್ಪೆಷಲ್, ಯಾವಾಗ್ಲೂ ಸ್ಪೆಷಲ್ ಅಂತ ಅನ್ಸುತ್ತೆ. ತುಂಬಾ ಜಾಸ್ತಿ ಸೆಕ್ಯೂರ್ ಮಾಡಕ್ ನೋಡ್ತಾರೆ. ಅಂಡ್ ಆಲ್ಸೋ ಒಂಥರ ವ್ಯಕ್ತಿ ಒಂದು ಪಿಕ್ಚರ್ ಅಲ್ಲಿ ಯಾವ ತರ ಒಂದು ಕಾರ್ಡ್ನ ಒಂದು ಕಾಯಿನ್ ನ ಇಟ್ಕೊಂಡು ಕೈಯಲ್ಲಿ ಯಾವ ತರ ನೋಡ್ತಾ ಇದಾರಲ್ಲ, ಸೊ ಅದೇ ತರ ಒಂದು ಪ್ರೀತಿ ನಿಮ್ಮ ನೆನ್ಸ್ಕೊಂಡಾಗೆಲ್ಲ ತುಂಬಾ ಸ್ಪೆಷಲ್ ಆಗಿ ಫೀಲ್ ಮಾಡುವಂಥದ್ದು. ಏನೋ ಒಂಥರ ಎಲ್ಲರಿಗಿಂತ ವಿಭಿನ್ನ ಅನ್ನೋ ತರ ನೀವು ಅವ್ರಿಗೆ ಕಾಣಿಸುವಂಥದ್ದು ಆ ತರ. ಅಂಡ್ ಆಲ್ಸೋ ತುಂಬಾ ಸ್ಟ್ರಾಂಗ್ ಆಗಿ ಸೆನ್ಸ್ ಮಾಡ್ತಾರೆ ನಿಮ್ಮ ಫೀಲಿಂಗ್ಸ್ ಗಳು ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ಇತ್ತು ಅನ್ಸುತ್ತೆ ನಿಮ್ಮ ಪ್ರೀತಿ. ತುಂಬಾ ಗ್ರೌಂಡೆಡ್ ಆಗಿದ್ರಿ ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಸ್ವಲ್ಪ ಇಮ್ಮೆಚೂರ್ ಕೂಡ ಇದ್ರಿ ಅಂತ ಅನ್ಸುತ್ತೆ. ಯಾವ್ದಾದ್ರು ನಿಮ್ಮ ಬ್ರೇಕಪ್ಸ್ ಆಗಿರೋ ಟೈಮಲ್ಲಿ ಗೊತ್ತಿಲ್ಲದಲ್ಲೇ ತಪ್ಪುಗಳನ್ನ ಮಾಡಿರ್ಬೋದು. ಅಂಡ್ ಆಲ್ಸೋ ಈ ವ್ಯಕ್ತಿಗೆ ಏನು ಅನ್ಸುತ್ತೆ ಅಂದ್ರೆ ನಿಮ್ಮ ಪ್ರೀತಿನ ಎಲ್ಲೋ ಒಂದ್ ಕಡೆ ಮಿಸ್ ಮಾಡ್ಕೊಂಡೇನೋ, ಯಾರ್ದೋ ಮಾತು ಕೇಳಿ ಅಂತ ಕೂಡ ಅನ್ನಿಸ್ತಿರ್ಬೋದು. ಬಟ್ ಡೆಫಿನೆಟ್ಲಿ ಒಂದು ಸ್ಪೆಷಲ್ ಆಗಿರುವಂತ ಭಾವನೆಗಳು ಇದಾವೆ ನಿಮ್ಮ ಮೇಲೆ. ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ಅವರು ತುಂಬಾ ಸ್ಪೆಷಲ್ ಅಲ್ಲ ಈ ಪರ್ಸನ್, ಸೊ ಯಾರ್ದೋ ಮಾತಿಂದ ಕಳ್ಕೊಂಡಲ್ಲ, ಎಷ್ಟು ಚೆನ್ನಾಗಿತ್ತು ನಮ್ಮ ಒಂದು ರಿಲೇಶನ್ಶಿಪ್ ಅಂತ ಕೂಡ ಇವರು ಅನ್ಕೊಳ್ತಾರೆ. ತುಂಬಾ ಸ್ಪೆಷಲ್ ಆಗಿ ನೋಡ್ತಾರೆ. ಎಸ್, ಹೌದು, ಸ್ಪೆಷಲ್ ಆಗಿ ನೋಡ್ತಾರೆ. ಅಂಡ್ ಪರ್ಫೆಕ್ಟ್ ಆಗಿ ಲೈಕ್ ಏನೋ ಗೊತ್ತಿಲ್ಲದಿರೋಂಥ ಟೈಮಲ್ಲಿ ಏನಾದ್ರೂ ಒಂದು ಮಿಸ್ ಆಗಿ ತಪ್ಪುಗಳು ನಡೆದಿರ್ಬೋದು. ಬಟ್ ಆದ್ರೂ ನಿಮ್ಮನ್ನ ಒಂಥರ ಮಗು ತರನೇ ಟ್ರೀಟ್ ಮಾಡ್ತಾರೆ. ಮಗು ತರ ಗೊತ್ತಿಲ್ಲದೆ ಆಗಿತ್ತು ತಪ್ಪು, ನಾನು ಇವಾಗ ಎಷ್ಟೊಂದು ತಪ್ಪುಗಳನ್ನ ಮಾಡಿದೀನಲ್ವಾ ಅಂತ ಹೇಳಿ ಹೊಸ ಬಿಗಿನಿಂಗ್ ಕೂಡ ಆಗಿತ್ತು ಅನ್ಸುತ್ತೆ ನಿಮ್ಮ ಪ್ರೀತಿಯಲ್ಲಿ. ನಿಮಗೂ ಒಂಥರ ಹೊಸ ಪ್ರೀತಿ ಅಂಡ್ ಏನೋ ಒಂಥರ ಖುಷಿ ತರ್ತಿತ್ತು ಮನ್ಸಿಗೆ. ಆ ತರ ಕೂಡ ಒಂದು ಆಪರ್ಚುನಿಟಿ, ಓಕೆ, ಒಂದು ಆಪರ್ಚುನಿಟಿ ಸುಮ್ಮನೆ ಮಿಸ್ ಮಾಡ್ಕೊಂಡೆ. ನಿಮ್ಮನ್ನ ನಂಬೋದಾಗಿತ್ತು ಅಂಡ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಇಂಟೆನ್ಷನ್ಸ್ ಎಲ್ಲ. ಬಟ್ ಆದ್ರೂ ಎಲ್ಲ ಒಂದ್ ಕಡೆ ನಿಮ್ಮನ್ನ ಮಿಸ್ ಮಾಡ್ಕೊಂಡೆ ಅಂತ ಕೊರಗು ಕೂಡ ಈ ಒಂದು ವ್ಯಕ್ತಿಗೆ ಇದೆ ಇಲ್ಲಿ. ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ದ ಮೂನ್ ಬಂದಿದೆ. ಮೂನ್ ಆಲ್ಸೋ ಇಸ್ ಲೈಕ್ ತುಂಬಾನೇ ಸ್ವಲ್ಪ ನೆಗೆಟಿವ್ ಮೇಜರ್ ಆರ್ಕನ ಕಾರ್ಡು. ಅಂಡ್ ಆಲ್ಸೋ ನೆಗೆಟಿವ್ ಶೇಡ್ಸ್ಗಳನ್ನ ತೋರಿಸುವಂತ ಕಾರ್ಡು. ನಿಮ್ಮ ಮಧ್ಯೆ ಆಗಿರುವಂತ ಜಗಳಗಳಾಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅದು ಎಲ್ಲೆಲ್ಲೋ ಹೋಗಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ಗೆಲ್ಲ ಹೋಗಿರ್ಬೋದು. ಅಂಡ್ ಆಲ್ಸೋ ಆ ವ್ಯಕ್ತಿ ಕೂಡ ನಿಮ್ಮಲ್ಲಿ ಇವಾಗ ಕೂಡ ಅದೆಲ್ಲೋ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದೀರೇನೋ, ಅಥವಾ ಯಾರ್ದ್ರ ಜೊತೆ ಚಾಟಿಂಗ್ ಅಥವಾ ಫೋನ್ ಕಾಲ್ ಅಲ್ಲಿ ಬಿಸಿ ಆಗಿರ್ಬೋದು ಅನ್ನೋ ಒಂದು ಇದು ಕೂಡ ಇದೆ. ಏನೋ ಒಂದು ಗೆಸ್ಸಿಂಗ್ ಕೂಡ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ತುಂಬಾನೇ ಮಿಸ್ಕಮ್ಯುನಿಕೇಶನ್, ಕೂತು ಮಾತಾಡ್ಕೊಂಡಿಲ್ಲ, ಬಗೆಹರಿಸ್ಕೊಂಡಿಲ್ಲ. ಅಂಡ್ ಆಲ್ಸೋ ನಿಮ್ಮನ್ನ ಯಾವ ನೆಗೆಟಿವ್ ವೇವ್ ಆಗಿ ತೋರಿಸಿರುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲೇ ಯಾರಾದ್ರೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಿ ಅದರಿಂದ ಅವರ ಒಂದು ಲಾಭನ ಪಡ್ಕೊಂಡಿರೋಂತ ಚಾನ್ಸಸ್ ಕೂಡ ಇಲ್ಲಿ ಇದೆ. ಒಂಥರ ಈ ಪರ್ಸನ್ ಲೈಕ್ ನಿಮ್ಮನ್ನ ನೋಡುವಾಗ್ಲೂ ಕೆಲವೊಂದ್ಸರಿ ನೆಗೆಟಿವ್ ಇಂದಾನೆ ನೋಡ್ತಾರೆ. ಏನು ಮತ್ತೆ ಏನಾದ್ರು ತುಂಬಾ ಥರ್ಡ್ ಪಾರ್ಟಿ ಸಿಚುವೇಶನ್ ಹೋಗ್ಬಿಟ್ರ ಏನ್ ಕತೆ, ಆ ತರನು ಕೂಡ ಇಲ್ಲಿ ಯೋಚನೆ ಮಾಡುವಂತದ್ದು. ಕೆಲವೊಂದ್ಸರಿ ಒಂದ್ ಸ್ವಲ್ಪ ಸೈಕಿಕ್ ಆಗಿ ಕೂಡ ಯೋಚನೆ ಮಾಡ್ತಾರೆ. ಅಂಡ್ ತುಂಬಾ ಸೀಕ್ರೆಟಿವ್ ಆಗಿದ್ದೀರಾ ನೀವು, ಯಾವ ವಿಷಯಗಳನ್ನು ಹೇಳ್ಕೊಳ್ಳಲ್ಲ. ಅಂಡ್ ತುಂಬಾ ಥಿಂಗ್ಸ್ ನ ಹೈಡ್ ಮಾಡ್ತೀರಾ. ಅಂಡ್ ಆಲ್ಸೋ ತುಂಬಾ ಟ್ರಾಮಾಗಳು, ಅಂದ್ರೆ ನಿಮ್ಗೆ ಮತ್ತೆ ಅವರಿಗಿಬ್ರಿಗೂ ಅಷ್ಟೇ ಏನು ಘಟನೆಗಳು ನಡೆದಿದೆಯಲ್ಲ ಅವೆರಡು ಒಂಥರ ಮರೆಯೋದಕ್ಕೆ ಆಗಲ್ಲ, ಆ ತರ ಟ್ರಾಮಾಗಳು ಆಗಿರ್ಬೋದು. ಅಂಡ್ ಆಲ್ಸೋ ಈ ಪರ್ಸನ್ ತುಂಬಾ ಓಪನ್ ಅಪ್ ಆಗಲ್ಲ, ಡಿಸ್ಕಷನ್ಗೆಲ್ಲ ಬರಲ್ಲ, ಯಾವ ವಿಚಾರಗಳನ್ನು ಹೇಳ್ಕೊಳಲ್ಲ. ಅಟ್ ದ ಸೇಮ್ ಟೈಮ್ ಅವರು ಕೂಡ ನಿಮ್ಮನ್ನ ಸೀಕ್ರೆಟಿವ್ ಆಗಿ ಇರ್ತೀರಾ, ಏನೂ ಓಪನ್ ಅಪ್ ಆಗಲ್ಲ ಅಂತಾನೆ ಇದ್ ಮಾಡ್ತಾರೆ. ಕೆಲವೊಂದ್ಸರಿ ಥಿಂಕ್ ಮಾಡ್ತಿದ್ದಾರೆ. ಅಂಡ್ ಕೆಲವೊಂದ್ಸರಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ನೀವು ಇರ್ಬೋದು ಅಂತ ಹೇಳಿ ಇವ್ರಿಗೆ ಅನುಮಾನಗಳು ಬರುತ್ತೆ. ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಭಯ ಅಂಡ್ ಆಂಗ್ಸೈಟಿ, ಯಾವುದೋ ಗೊತ್ತಿಲ್ಲದೆ ಇರೋ ವಿಚಾರಗಳು, ಥಿಂಗ್ಸ್ ಎಲ್ಲ ಯಾವ ಥಿಂಗ್ಸು ನನ್ನ ಕೈಯಲ್ಲಿ ಇಲ್ಲ, ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿದೆ.
ಕೆಲವೊಂದು ಡಿಪ್ರೆಷನ್ ಕೂಡ ತಗೊಂಡೋಗಿ ನಿಲ್ಸಿರುವಂತ ಸಾಧ್ಯತೆಗಳು ಇದೆ. ಅಂಡ್ ಆಲ್ಸೋ ಲಾಡ್ ಆಫ್ ಇಶ್ಯೂಸ್ ರಿಲೇಶನ್ಶಿಪ್ ಅಲ್ಲಿ, ಓಕೆನಾ. ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ, ಈಗೋ ಇಂದ ಅಂಡ್ ಹಿಡನ್ ಥಿಂಗ್ಸ್ ಗಳಿಂದ, ಯಾವ್ದಾದ್ರು ವಿಚಾರಗಳನ್ನು ಮುಚ್ಚಿಟ್ಟಿರೋದ್ರಿಂದ ಆಗಿರುವಂತ ಒಂದಷ್ಟು ಪ್ರಾಬ್ಲಮ್ಗಳು, ಟ್ರಾಮಾಗಳು, ಫೈಟ್ಸ್ಗಳು, ಇದೆಲ್ಲ ನೆಗೆಟಿವಿಟಿನ ಈ ಮೂನ್ ಕಾರ್ಡು ತೋರಿಸ್ತಾ ಇದೆ. ಅಂಡ್ ಇಬ್ರದು ಕೂಡ ವಾಟರ್ ಸೈನ್ ಆಗಿದೆ, ಅಂದ್ರೆ ಜಲತತ್ವ ರಾಶಿಯವರು ಆಗಿರ್ಬೋದು. ಸೊ ಹಂಗಾಗಿ ಅವಾಗ ನಿಮ್ಮ ಮೈಂಡ್ಗಳು ಅಥವಾ ನಿಮ್ಮ ಒಂದು ಯೋಚನೆಗಳು ಚೇಂಜ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಹೌದು, ಏಸ್ ಆಫ್ ಪೆಂಟಿಕಲ್ಸ್ ಬಂದು ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಎಲ್ಲ ಒಂದ್ ಕಡೆ ಈ ವ್ಯಕ್ತಿಗೆ ಏನೋ ನಾನ್ ಮಾಡಿರೋ ತಪ್ಪು ಅಥವಾ ನಾನು ಏನಾದ್ರು ವಿಷಯಗಳನ್ನು ಮುಚ್ಚಿಟ್ಬಿಟ್ಟು ಅಥವಾ ನಾನ್ ಮಾಡಿರೋ ಮಿಸ್ಟೇಕ್ ಇಂದ ಈ ವ್ಯಕ್ತಿನ ಕಳ್ಕೊಂಡೆ ಅನ್ನೋ ಒಂದು ಸ್ಟ್ರಾಂಗ್ ಇದಿದೆ, ಏನೋ ಒಂದು ಸೆನ್ಸ್ ಇದೆ. ತುಂಬಾನೇ ಒಳ್ಳೆ ವ್ಯಕ್ತಿ, ಟ್ರಸ್ಟ್ ವರ್ತಿ, ಅಥವಾ ಯೂನಿವರ್ಸ್ ಅಂದ್ರೆ ಯೂನಿವರ್ಸ್ ನನಗೆ ಕೊಟ್ಟಿದ್ದಂತಹ ಒಂದು ಪರ್ಸನ್ ಆಗಿದ್ರು ಇವರು. ದೇವರೇ ಕಳ್ಸಿದ್ರೇನೋ, ನಾನೇ ಹಾಳು ಮಾಡ್ಕೊಂಡೆ, ಒಂದೊಳ್ಳೆ ಆಪರ್ಚುನಿಟಿ ಅಥವಾ ಒಂದೊಳ್ಳೆ ಪರ್ಸನ್ ನಾನಾಗೆ ಕಳ್ಕೊಂಡೆ ಅನ್ನೋ ಒಂದು ಗಿಲ್ಟಿ ಕೂಡ ಇದೆ. ನಿಮ್ಮನ್ನು ತುಂಬಾ ಸ್ಪೆಷಲ್ ಆಗಿ ನೋಡ್ತಾರೆ. ನಿಮ್ಮನ್ನೊಂದು ದೇವರೇ ನನ್ನ ಹತ್ರ ಕಳ್ಸಿದ್ದಂತ ಒಂದು ಪರ್ಸನ್ ಇವರು ಆಗಿದ್ರು, ನಾನೇ ಹಾಳು ಮಾಡ್ಕೊಂಡೆ ಅನ್ನೋ ಒಂದು ಲೀವಿಂದ ಕೂಡ ನೋಡ್ತಾರೆ. ಆ ಗಿಲ್ಟಿ ಇದೆ ಅವ್ರಿಗೆ, ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಗಿಲ್ಟಿ ಇದೆ. ಪ್ರೀತಿ ಕೂಡ ಮಾಡ್ತಾ ಇದ್ದಾರೆ, ಪ್ರೀತಿ ಇದೆ ನಿಮ್ಮ ಮೇಲೆ, ಸ್ಪೆಷಲ್ ಆಗಿರುವಂತ ಭಾವನೆ ಇದೆ ನಿಮ್ಮನ್ನ ನೋಡಿ. 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇದನ್ನು ಅಷ್ಟೇ ಒಂದು ಲಾಸಸ್ ನ ತೋರಿಸುತ್ತೆ. ಡೆಫಿನೆಟ್ಲಿ ಪರ್ಸನ್ ನಿಮ್ಮನ್ನೆಲ್ಲ ಒಂದ್ ಕಡೆ ಲಾಸ್ ಮಾಡ್ಕೊಂಡಿದೀನಿ ಅಂತ ಹೇಳಿನೇ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ಅದು ಯಾವ ತರ ಅಂದ್ರೆ ಲೈಕ್ ನಾರ್ಮಲ್ ಪರ್ಸನ್ ಅಲ್ಲ, ಇದೊಂಥರ ತುಂಬಾನೇ ಸ್ಪೆಷಲ್ ಆಗಿರೋ ಪರ್ಸನ್, ಒಂಥರ ಬೇರೆ ಕಳ್ಸಿರೋಂತ ಪರ್ಸನ್ ನಾನೇ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾರಲ್ಲ ಆ ತರ ನೋಡಿ. ನಿಮ್ಮನ್ನ ಎಂಪ್ರೆಸ್ ತರ ನೋಡ್ತಾ ಇದ್ದಾರೆ, ಅಂದ್ರೆ ಒಂಥರ ರಾಜ ರಾಣಿ ತರ ನೋಡ್ತಾ ಇದಾರೆ. ಎಲ್ಲಾ ತರ ಫೆಸಿಲಿಟಿ ಇದೆ, ಎಲ್ಲ ಇದೆ ನಿಮಗೆ. ಇವಾಗ ಚೆನ್ನಾಗಿದ್ದೀರಾ, ಒಂಥರ ಸ್ಪೆಷಲ್. ಎಂಪ್ರೆಸ್ ಅಂದ್ರೆ ಇಟ್ಸ್ ಲೈಕ್ ಒಂಥರ ಕ್ವೀನ್ ತರ ನೋಡ್ತಾ ಇದಾರೆ ನಿಮ್ಮನ್ನ. ಅಂಡ್ ಆಲ್ಸೋ ಇಲ್ಲಿ 6 ಆಫ್ ಸೋರ್ಸ್ ಬಂದಿದೆ. ತುಂಬಾ ನೆನಪುಗಳನ್ನು ಬಿಟ್ಟು ಹೋಗಿರುವಂತದ್ದಾಗಿರ್ಬೋದು, ಅಥವಾ ತುಂಬಾ ಏನೋ ಒಂದು ಮಿಸ್ ಮಾಡ್ಕೊಂಡಿರೋವಂಥದ್ದು. ಮತ್ತೆ ಅವ್ರಿಗೆ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಒಂದ್ ಕಡೆ ಇವ್ರು ಸಿಗಲ್ವೇನೋ, ಬರೀ ಇವ್ರ ನೆನಪುಗಳನ್ನ ಬಿಟ್ಟು ಹೋಗ್ಬಿಟ್ರೇನೋ ನನ್ನ ಹತ್ರ ಅಂತ ಹೇಳಿ ಕೂಡ ಅವ್ರಿಗೆ ತುಂಬಾ ಫೀಲ್ ಆಗುತ್ತೆ. ಅಂಡ್ ಎಲ್ಲ ಒಂದ್ ಕಡೆ ನಿಮ್ಮ ನೋಡಿರೋ ಸ್ಪಿರಿಚುಯಾಲಿಟಿ, ತುಂಬಾ ಸ್ಪಿರಿಚುಲಿ ಇದ್ದೀರಾ, ಓಕೆನಾ. ತುಂಬಾ ದೇವರಿಗೆ ಕನೆಕ್ಟ್ ಆಗಿರುವಂತವ್ರು. ಅಂಡ್ ಆಲ್ಸೋ ಅವ್ರು ತುಂಬಾ ಬಾರ್ಡರ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನ ಸದ್ಯಕ್ಕೆ ರೀಚ್ ಆಗೋದು ಕೂಡ ಕಷ್ಟ ಆಗುತ್ತೆ ಅಂತ ಈ ವ್ಯಕ್ತಿಗೆ ಫೀಲ್ ಆಗ್ಬೋದು. ತುಂಬಾನೇ ಜಾಸ್ತಿ ನೆನಪುಗಳನ್ನ ಮಾತ್ರ ಬಿಟ್ಟು ಹೋಗಿದ್ದಾರೆ ಎಲ್ಲ ಒಂದ್ ಕಡೆ. ಅಂಡ್ ಆಲ್ಸೋ ಇಲ್ಲಿ ಒಂದು ಈಗೋ ಕಾರ್ಡ್, ಇಬ್ರು ಬ್ರೇಕ್ ಮಾಡ್ತಾ ಇದೆ ಒಟ್ಟಿಗೆ. ಅಂದ್ರೆ ನೀವು ಅವರೇ ಮಾಡ್ಲಿ ಅಂತ ನೀವಿರ್ಬೋದು, ಅಥವಾ ಅವರು ನೀವೇ ಮಾಡ್ಲಿ ಅಂತ ಇರ್ಬೋದು. ಸೊ ಈಗೋಯಿಂದನೂ ಕೂಡ ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಅಥವಾ ಇಗ್ನೋರ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸ್ಪೆಷಲ್ ಭಾವನೆಗಳಿದೆ. ಅಟ್ ದ ಸೇಮ್ ಟೈಮ್ ಈಗೋ ಇಂದ ಕೂಡ ನೀವು ಒಬ್ರನ್ನೊಬ್ರು ಕಳ್ಕೊಂಡು ಅಥವಾ ಒಬ್ರನ್ನೊಬ್ರು ದೂರ ಇರುವಂತದ್ದು ಕೂಡ ಆಗ್ತಾ ಇದೆ. ಇದಂತೂ ಒಂದು ಹೆಲ್ದಿ ಈಗೋ ಅಲ್ಲ, ಇದೊಂಥರ ತುಂಬಾ ಆಟಿಟ್ಯೂಡ್ ಅಥವಾ ಮುಂದೆ ನಡಿಬೇಕು ಅಂತ ನಡೆಸುವಂತ ಒಂದು ಕಾರ್ಡು. ಸೊ ಹಂಗಾಗಿ ಕೆಲವೊಂದು ಬಹಳ ವಿಚಾರಗಳಿಂದ ನೀವು ಮತ್ತೆ ಒಂದಾಗಕ್ಕೆ ಆಗ್ತಾ ಇಲ್ಲ. ಫ್ರೆಂಡ್ ಆಗಿರೋದಕ್ಕೂ ಕೂಡ ಕಷ್ಟಗಳು ಆಗ್ತಾ ಇದೆ ನಿಮಗಿಲ್ಲಿ, ಓಕೆನಾ. ಡೆಫಿನೆಟ್ಲಿ ಪ್ರೀತಿ ಅಂತೂ ಇದೆ. ನಿಮ್ಮನ್ನ ಒಂದು ತಾಯಿ ಮನೋಭಾವದಲ್ಲಿ ಅಥವಾ ತಾಯಿ ತರ ನಿಮ್ಮನ್ನ ನೋಡ್ತಾ ಇದ್ದಾರೆ. ತುಂಬಾ ಸ್ಪೆಷಲ್ ಆಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪುಗಳನ್ನ ಬಿಟ್ಟು ಹೋಗಿರುವಂತದ್ದು, ತುಂಬಾ ಲಾಸಸ್, ಅಲ್ಲಿ ತುಂಬಾ ಲಾಸ್ ಮಾಡ್ಕೊಂಡು ನೆನ್ಸ್ಕೊಂಡಾಗೆಲ್ಲ ಅಯ್ಯೋ ನಾನು ಲಾಸ್ ಮಾಡ್ಕೊಂಡೆ, ಈ ವ್ಯಕ್ತಿ ನಾನು ಲಾಸ್ ಮಾಡ್ಕೊಂಡೆ, ಅದನ್ನ ಬಿಟ್ಟರೆ ಬೇರೆ ಏನು ಅವರು ಮಾತಾಡಲ್ಲ. ಮೇ ಬಿ ಸಡನ್ ಆಗಿ ನಿಮ್ಮ ಹೆಸರು ಹೇಳಿದ್ರು ಕೂಡ ಅವರು ಸೈಲೆಂಟ್ ಆಗ್ಬಿಡ್ತಾರೆ, ಅಥವಾ 1-2 ನಿಮಿಷ ಉಸಿರು ಹಿಡ್ಕೊಂಡು ಬಿಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ, ಅಂತಾರಲ್ಲ ಆ ತರ ಅನ್ನುವಂತ ಒಂದು ಮೇ ಬಿ ಅವ್ರಿಗೆ ಆಗತ್ತೆ ಅನ್ಸುತ್ತೆ, ಆ ತರ ಫೀಲ್ ಆಗತ್ತೆ ಅನ್ಸುತ್ತೆ. ಬಿಕಾಸ್ ನಮಗೂ ಕೂಡ ಅದು ಫೀಲ್ ಆಯ್ತು ಇವಾಗ. ಸೊ ಹಂಗಾಗಿ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾರೆ. ಡೆಫಿನೆಟ್ಲಿ ಇದು ಥರ್ಡ್ ಪಾರ್ಟಿ ಅಂದ್ರೆ ಯಾವ ಒಂದು ಬೇರೆ ವ್ಯಕ್ತಿಗಳಿಂದ ಹಾಳಾಗಿರುವಂತ ಒಂದು ಸಂಬಂಧ. ಇದು ತುಂಬಾ ಚೆನ್ನಾಗಿದೆ, ರೀಡಿಂಗ್ ಚೆನ್ನಾಗಿ ಬಂತು. ಸ್ಪೆಷಲ್ ಭಾವನೆಗಳಂತೂ ಇದೆ ನಿಮ್ಮ ಮೇಲೆ, ಓಕೆನಾ. ಸೊ ಗೈಸ್, ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಭೇಟಿಯಾಗೋಣ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್.